ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಮೃತ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಗರ್ಗರಿಯಾಗಿ ಸೂಪರ್ ಟೇಸ್ಟಿಯಾಗಿ ಈಗಂತೂ ಮಳೆಗಾಲದಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ತಿಂತಾ ಇರಬೇಕು ಅಂದಿದ್ದ ಟೈಮಲ್ಲಿ ಟೇಸ್ಟಿಯಾಗೂ ಇರಬೇಕು ಮತ್ತೆ ಬಾಯಿಗೂ ರುಚಿ ಸಿಗಬೇಕು ಅಲ್ವಾ. ಅದಕ್ಕೋಸ್ಕರ ನಾನಿವತ್ತು ಸಬ್ಬಸಿಗೆ ಸೊಪ್ಪಿನ ವಡೆನ ಮಾಡಿ ತೋರಿಸ್ತಾ ಇದ್ದೀನಿ. ಒಂದ್ಸಲ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೊಂತೀರಾ. ಚಳಿಗೆ ಈಗ ಮಳೆಗೆ ಹಾಗೆ ಟೀ ಜೊತೆ ತಿನ್ಲಿಕ್ಕಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರತ್ತೆ. ನಾನಿವತ್ತು ಮೊದಲಿಗೆ ಒಂದು ಬೌಲ್ ಅಷ್ಟು ದೊಡ್ಡ ಬೌಲಲ್ಲಿ ನಾನು ಕಡಲೆಬೇಳೆನ ಬೆಳಗ್ಗೆನೆ ನೆನೆಸಿಟ್ಟಿದ್ದೆ. ಯಾಕಂದ್ರೆ ಈವ್ನಿಂಗ್ ಟೈಮಿಗೆ ಬೇಕಾಗುತ್ತಲ್ವಾ ಅದಕ್ಕೋಸ್ಕರ. ಈಗ ಒಂದು ಮಿಕ್ಸಿ ಜಾರಿಗೆ ನಾನು ನೆನೆಸಿಟ್ಟಿರುವಂತಹ ಕಡಲೆಬೇಳೆನ ಹಾಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಏನೇನು ಹಾಕಬೇಕು ಅಂದ್ರೆ ಸ್ವಲ್ಪ ಶುಂಠಿನ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 5ರಿಂದ 6 ಹಸಿಮೆಣಸಿನಕಾಯಿ ಕೂಡ ಹಾಕೊತಾ ಇದ್ದೀನಿ. ಈ ತರ ಹಾಕೋದ್ರಿಂದ ಮನೇಲಿ ಏನಾದ್ರು ಮಕ್ಕಳಿದ್ರೆ ಮಕ್ಕಳಿಗೂ ಕೂಡ ಹಸಿಮೆಣಸಿನಕಾಯಿ ನಾವು ಕಟ್ ಮಾಡಿ ಹಾಕಿದ್ರೆ ಬಾಯಿಗೆ ಸಿಗುತ್ತೆ. ಈ ತರ ಹಾಕೋದ್ರಿಂದ ಹಸಿಮೆಣಸಿನಕಾಯಿ ಹಾಕಿದೀವಿ ಅಂತ ಗೊತ್ತಾಗಲ್ಲ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಸ್ವಲ್ಪ ಜಾಸ್ತಿ ತಗೊಂಡಿರೋದ್ರಿಂದ ಒಂದ್ 2 ರೌಂಡ್ ಮಿಕ್ಸಿಗೆ ಹಾಕಿ ತೆಗ್ದಿದ್ದೀನಿ. ಸೊ ಇವಾಗ ರೆಡಿ ಆಯ್ತು ನಾವು ಗ್ರೈಂಡ್ ಮಾಡಿರೋದು. ಈಗ ಒಂದು ದೊಡ್ಡ ಗೆಡ್ಡೆ ಈರುಳ್ಳಿನ ತಗೊಂಡಿದ್ದೀನಿ. ಅದನ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಕೂಡ ಕಡಲೆಬೇಳೆಗೆ ಹಾಕ್ತಾ ಇದ್ದೀನಿ. ಗ್ರೈಂಡ್ ಮಾಡಿ ಇಟ್ಕೊಂಡಿರುವ ಕಡಲೆಬೇಳೆಗೆ ಅದಕ್ಕೆ ತಕ್ಕಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಮೇಯ್ನ್ ಆಗಿ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಸಬ್ಬಸಿಗೆ ಸೊಪ್ಪು. ಈ ಸೊಪ್ಪಿಂದನೇ ಈ ವಡೆ ಸೂಪರ್ ಟೇಸ್ಟ್ ಆಗಿ ಬರುತ್ತೆ. ನಾನು ಇಲ್ಲಿ 2 ಕಟ್ಟು ಸೊಪ್ಪುನ ತಗೊಂಡು ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಈ ತರ ಒಂದ್ಸಲ ಮಾಡಿ ನೋಡಿ ನೀವು ಮತ್ತೆ ಮತ್ತೆ ಮಾಡ್ಕೊಂತೀರಾ. ಈಗ ಇದನ್ನ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಈ ಒಂದೊಳ್ಳೆ ಚೆನ್ನಾಗಿ ಉಪ್ಪು ಎಲ್ಲ ಹಿಡಿಯೋ ತರ ಮಿಕ್ಸ್ ಕೊಟ್ರೆ ಈಗ ನೋಡಿ ನಾವು ವಡೆಗೆ ಮಾಡಿ ಇಟ್ಕೊಳ್ಬೇಕಾದಂತಹ ಕಡಲೆಬೇಳೆ ಇದು ರೆಡಿ ಆಯ್ತು. ಇದನ್ನ ನಾವು ಆಯಿಲ್‌ಗೆ ಹಾಕಿ ಬಾಯ್ಲ್ ಮಾಡಿದ್ರೆ ಆಯ್ತು. ತುಂಬಾ ಈಸಿ ಅಂಡ್ ಕ್ವಿಕ್ ಅಂಡ್ ರೆಸಿಪಿ. ಯಾರಾದ್ರೂ ಮನೆಗೆ ಗೆಸ್ಟ್ ಬಂದಾಗ ಅಥವಾ ಏನಾದ್ರೂ ಫಂಕ್ಷನ್ ಇದ್ದಾಗ ಈ ತರ ಎಲ್ಲ ಮಾಡ್ಬೋದು. ಸೂಪರ್ ಟೇಸ್ಟಿ ಅದರಲ್ಲೂ ಸಬ್ಬಸಿಗೆ ಸೊಪ್ಪು ಹಾಕಿರ್ತೀವಲ್ಲ ಟೇಸ್ಟ್ ಅಂತೂ ತುಂಬಾ ಡಿಫರೆಂಟ್ ಆಗಿರುತ್ತೆ. ಸೊ ಮಕ್ಕಳಿಗೆ ಈವ್ನಿಂಗ್ ಟೈಮು ಸ್ನಾಕ್ಸ್ ಆಗಿ ಕೂಡ ಮಾಡ್ಕೊಬೋದು. ಯಾಕಂದ್ರೆ ಹಸಿಮೆಣಸಿನಕಾಯಿ ಮಿಕ್ಸಿಗೆ ಹಾಕಿ ರುಬ್ಬಿರೋದ್ರಿಂದ ಮಕ್ಕಳಿಗೆ ಇದು ಖಾರ ಅಂತ ಅಷ್ಟು ಗೊತ್ತಾಗೋದಿಲ್ಲ. ಮತ್ತೆ ಟೀ ಜೊತೆ ಸ್ನಾಕ್ಸ್ ಆಗಿ ತಿನ್ಬೋದು. ಇದೇ ತರ ನನಗೆ ಹೆಚ್ಚಿನ ವಿಡಿಯೋಕ್ಕೆ ನನ್ನ ಚಾನೆಲ್‌ನ ಫಾಲೋ ಮಾಡ್ತಾ ಹೋಗಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಮಿಸ್ ಮಾಡದೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೂಡ ಮಾಡಿ. ನನಗೆ ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗ್ತಾ ಹೋಗುತ್ತೆ. ಸೊ ಸೂಪರ್ ಟೇಸ್ಟ್ ಆಗಿ ಸಬ್ಬಸಿಗೆ ಸೊಪ್ಪಿನ ವಡೆ ಮಿಸ್ ಮಾಡದೆ ಮಾಡಿ. ಈಗಂತೂ ಮಳೆ ಸೀಸನ್ನು. ಸೊ ತಿಂತಾ ಇದ್ರೆ ತುಂಬಾನೇ ಒಂಥರ ಖುಷಿ ಆಗತ್ತೆ ಟೀ ಜೊತೆ ತಿಂತಾ ಇದ್ರೆ. ಸೊ ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆ ಕ್ರಿಸ್ಪಿಯಾಗಿ ಸೂಪರ್ ಆಗಿ ಬಂದಿದೆ. ನೀವೇ ಟ್ರೈ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗತ್ತೆ. ನಾವು ಹೇಳೋದಕ್ಕಿಂತ ನೀವು ಟ್ರೈ ಮಾಡ್ತೀರಲ್ಲ ಆವಾಗಲೇ ನಿಮಗೆ ಗೊತ್ತಾಗತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.